ಫೋನಲ್ಲಿ ರಿಸೀವ್ ಮಾಡೋಂಗಿಲ್ಲ. ಮೆಸೇಜ್ ಆದರೂ ನೋಡೋಣ ಇಲ್ಲ. ಮೆಸೇಜು ಮೆಸೇಜ್ ನೋಡಿಲ್ಲ. ಬ್ಯುಸಿ ಅದನೋ ಏನು. ರಮ್ಯಾ, ರಮ್ಯಾ ಬಾ ಟಿಫನ್ ಮಾಡು. ಹಾಂ ಮಮ್ಮಿ ಬಂದೆ. ಆಮೇಲೆ ಬಂದು ಟಿಫನ್ ಮಾಡಿ ಬಂದು ಇನ್ನೊಂದ್ಸರಿ ಫೋನ್ ಮಾಡಿ ನೋಡ್ತೀನಿ. ರಿಸೀವ್ ಮಾಡಿಲ್ಲ ಅಂದ್ರೆ ಅತ್ತಿಯರ್ ಫೋನ್ ಐತಲ್ಲ ಅವ್ರ ಫೋನಿಗಾದ್ರೂ ಹಚ್ತೀನಿ. ಸೀತಾಕ ಟಿಫನ್ ಆಯ್ತಾ? ಆಯ್ತು ನೋಡವ. ಈಗ ಟಿಫನ್ ಮಾಡಿ ಚಾ ಕುಡಿದು ಹಂಗೆ ಹೊರ ಬಂದು ಕೂತ್ಕೊಂಡು ನೋಡು. ನಿಂದಾತ? ನಂದು ಆಯ್ತು. ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ತಿಂದು ಹಂಗೆ ಅಡ್ಯಾಡ್ಕೊಂತ ಬಂದೆ ನೋಡು. ದೇವ್ರಿಗೆ ಹೋಗಿ ಬಂದ್ರಲ್ಲ, ಎಲ್ಲ ಚೆನ್ನಾಗಿ ಆಯ್ತಾ ದರ್ಶನ ಎಲ್ಲ? ಎಲ್ಲ ಚೆನ್ನಾಗಾಯ್ತು ನೋಡು. ನೀನು ಬಾ ಅಂದ್ರೆ ಬರಲಿಲ್ಲವ. ಅಯ್ಯೋ ಬರ್ತಿದ್ದು ಬಿಡ, ಏನು ಮಾಡ್ಬೇಕು. ನಮ್ಮತ್ತೆ ಒಬ್ರು ಇರ್ತಾರೆ ಏನಾರು ಅಂತಾರಂತ ನಾನು ನೋಡಿದ್ರು ಅಲ್ಲ ಅಂದೆ. ನೀವು ಹೋಗಿರಿ, ನೀವು ಅತ್ತಾಗ ಹೋಗೋತ್ತೆ ನಮ್ಮತ್ತೆ ಈ ಕಡೆ ಎಲ್ಲ ಮನೆಗೆ ಮಗಳ ಮನೆಗೆ ಹೋಗ್ಯಾಳ. ಆಕೆ ಹೋಗ್ಕೊಳ್ಳೋದು ಗೊತ್ತಿದ್ರೆ ನಾನು ಬಂದುಬಿಡ್ತಿದ್ದೆ ತಾಗ. ಓದೋಕ್ಕೆ ಅಲ್ಲಿ ಮತ್ತು ಒಂದು ವಾರ 15 ದಿನ ಬರೋಂಗೇ ಇಲ್ಲ. ನಾನು ಸುಮ್ಮನೆ ಅಡ್ಡಾಗ್ಲಲ್ಲಿ ಅಡ್ಡಾಡ್ಕೊಂತ ಇದ್ದೆ ಏನಾರ ಅಂತಾರೆ ಬಿಡ ಅಂತ ನಾನು ಬರೋಕ್ಕೆ ಒಲ್ಲೆ ಅಂದೆ. ನೀವು ಅತ್ತಾಗ ಹೋಗಿರಿ, ನಮ್ಮ ಅತ್ತೆ ಇತ್ತಾಗ ಹೋಗ್ಬಿಟ್ಟ. ನನಗೆ ಯಾಕೆ ಹೋಗ್ದಿಲ್ಲ ಹಂಗೆ ಆಗ್ಬಿಡ್ತು. ಮತ್ತೇನು ಮಾಡ್ಕೊಲ್ಲ, ಹೋಗಿದ್ರಲ್ಲ ಸುಮ್ಮನೆ ಅದೇ. ಗೌರಕ್ಕ ಕನ್ಸಾಗ್ಬಿಟ್ಟು ಬಿಡ. ಎಷ್ಟು ದಿನ ಆಯ್ತು ನೋಡಿ, ಬರೀ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತ ಇದ್ಬಿಡ್ತಿಲ್ಲ. ಏನು ನಿಮ್ಮ ತಮ್ಮ ಮಾತಾಡ್ತಾನ ಖುಷಿಗೆ ಇಲ್ಲಿ ಬರೋದ ಬಿಟ್ಬಿಟ್ಟು ಏನ ಬರೀ ಅಲ್ಲಿ ಅಲ್ಲಿ ಅಡ್ಡಾಡ್ಕೊಂತ ಅದಿ? ಹೌದಾ ಗೌರಕ್ಕ, ಈ ಕಡೆ ಮನೆ ಕಡೆನೇ ಬಂದಿಲ್ಲಲ್ಲ. ಅವಾಗ ಈಗ ಒಂದು 8 ದಿನದಿಂದ 15 ದಿನದಿಂದ ಬಂದದ್ಲು ಗಿರ್ಜ್ ಮನೆ ಹತ್ರ. ನಾನು ಕೇಳಿದೆ ಗೌರಕ್ಕ ಎಲ್ಲದಳ ಅಂತಂದು. ಏನೋ ನಿಮ್ಮ ತಮ್ಮರೇನೋ ಮಾತಾಡ್ತಿದ್ದಾರಂತಲ್ಲ ನಿಮ್ಮ ಕಡೆ. ಅದಕ್ಕೆ ಏನೋ ಹೋಗ್ಯಾರ, ಈ ಫೋನ್ ಹಚ್ಚಿದ್ರು ಮಾತಾಡೋಕತ್ತಾರ, ಊರಿಗೆ ಹೋಗಿದ್ಲು. ಅದಕ್ಕಾಗಿ ಅಂತಂದ್ರೆ ನಾನು ಚೆನ್ನಾಗತ್ ಬಿಡತ್ತಾಗ ಅಣ್ಣ ತಮ್ಮ ಇದ್ರು ಇಲ್ದಾರ ನಂಗೆ ಅದಾಳ, ಖುಷಿಯಾಗಿತ್ತು ಬಿಡಾಕಿ, ಖುಷಿಯಾಗಿರ್ತೈತೆ ಅನ್ಕಂತ ಸುಮ್ಮನೆ ಅದು. ನೀನು ನೋಡಿದ್ರೆ ತಮ್ಮ ಮಾತಾಡ್ಕೊಂತಿರೋದಕ್ಕೆ ಫ್ರೆಂಡ್ಸ್ನ ಮಾತ್ಬಿಡ್ತೀವಿ. ಕುತ್ಕೋ ಬಾರ. ಅಯ್ಯ ಏನು ಖುಷಿನ ಏನು ಬಿಡ ಸೀತಕ್ಕ. ಯಾಕಲ್ಲ ನಾನು ಭಾಳ ಖುಷಿಯಾಗಿರ್ತಾಳೆ ಅಂದ್ರೆ ನೀನು ನೋಡಿದ್ರೆ ಹಿಂಗಂತಲ್ಲ. ಅಯ್ಯ ನಾನು ಇಷ್ಟು ದಿನ ಮಾತಾಡ್ಸಿಲ್ದಾರು ಈಗ ಯಾಕೆ ಮಾತಾಡಿಸಿದ್ರೆ ನಾ ಅವಾಗ ಅನ್ಕೋಬೇಕಾಗಿತ್ತು ಇವ್ರದ್ದು ಏನೋ ಕೆಲಸ ಆಗೋದೈತೆ ಅದಕ್ಕೆ ಹಿಂಗೆ ಮಾತಾಡ್ತಾರಂತಂದು. ಅವ್ರಿಗೆ ಏನಿಲ್ಲ ಸೀತಕ್ಕ, ಅದು ಅಲ್ಲೊಂದು ಹೊಲ ಐತಲ್ಲ, ಈಗೇನೋ ಭಾಳ ಸಾಲ ಮಾಡ್ಕೊಂಬಿಟ್ಟಾರಂತೆ. ಅದು ನಮ್ಮಪ್ಪ ಸಾಯಕ್ಕಿನ ಮುಂಚೆ ಇಬ್ಬರಿಗೂ ಅಂತಂದು ಹೇಳಿ ಬರ್ದಿಟ್ಟಾರ. ಈಗ ಅವ್ರಿಗೆ ಸೈನ್ ಮಾಡ್ಬೋಯ್ತಾ, ಈಗ ಹೊಲ ಮಾರ್ಬೇಕಲ್ಲ, ಅದಕ್ಕೆ ನಾನು ಸೈನ್ ಮಾಡ್ಬೋಗಿತ್ತು. ಎಲ್ಲಿಕ್ಕೆ ಹೊಲ ಕೇಳು ಅಂತಂದು ಇದಕ್ಕೆ ಈಗ ಸೈನ್ ಮಾಡಿಸ್ಕೋಬೇಕಲ್ಲ. ಸೈನ್ ಮಾಡ್ಸ್ಕೊಂಡ್ರೆ ಮತ್ತೆ ಅಷ್ಟು ದುಡ್ಡು ಕೇಳ್ತಾಳೆ, ಇಲ್ಲ ಅಂದ್ರೆ ನನಗೆ ಅರ್ಧ ಕೊಡು ಅಂತಂದು ಕೇಳ್ತಾಳೆ ಅಂತಂದು ನೈಸಾಗಿ ಮಾತಾಡ್ಕೊಂತ ಇದು ಮಾಡ್ಯಾರ. ಹಂಗೆ ನಾನು ಹೋಗೋದು ಬರೋದು ಮಾಡಿ ನಾನು ಈಗ ಬರ್ತಾ ಅವಾಗ ಕೇಳಿಲ್ಲ. ಈಗೆಲ್ಲ ಅಡ್ಡಾಡಕತ್ತೀನಿ ನಾನು ಇವಾಗ ಕೇಳ್ತಾರೆ. ಹಿಂಗೆ ಅವ ಭಾಳ ಸಾಲ ಮಾಡ್ಕೊಂಡ್ಬಿಟ್ಟೇವಿ, ಅದನ್ನ ಹೊಲ ಮಾರ್ಕೊಂಡು ಮಾಡೇವಿ, ಸ್ವಲ್ಪ ಹಿಂಗೆ ಬಂದು ಸೈನ್ ಮಾಡು, ನೀನು ಆಗ್ಬೇಕು ನಮ್ಮ ಕಷ್ಟಕ್ಕೆ, ಇನ್ಯಾರಕ್ಕಾರ ನಮಗೆ ಅದು ಸಹಾಯ ಮಾಡೋಕೆ ಹಂಗೆ ಹಿಂಗೆ ಅಂತಂದು ಮಾತಾಡ್ಕೊಂತ ಇದ್ರೆ ಆವಾಗ ಅನ್ಕೊಂಡೆ ಕತೆ ಹಿಂಗೈತಿ. ಅದಕ್ಕಾಗಿನ ಬೇಕಾಗಲ್ಲ ಈಗ ಅಕ್ಕ ಇಷ್ಟು ದಿನ ಏನು ಬೇಡಾಗಿತ್ತು, ಈಗ ಯಾಕೆ ಇಷ್ಟು ಸಡನ್ನಾಗಿ ಮಾತಾಡ್ಸಕತ್ತಾರ ಅನ್ನೆಲ್ಲ ಅಂತಂದು ನಾನು ಮನಸ್ಸಿನಾಗ ಹಾಂ ಬರ್ತಂತ ಅನ್ಕೊಂತ ಬಂದೆವ ನಾನು ಈ ಕಡೆ. ನನಗೇನು ಮಾತಾಡೋಂಗಾಗಲ್ಲ ಬಿಡೋಂಗಾಗಿಲ್ಲ. 1-2 ದಿನ ಇರೋನಂದು ಹೋದೆ. ಅವ್ರು ಮಾತಾಡೋದು ನೋಡಿ ನನಗೆ ಗೊತ್ತಾಗ್ಬಿಡ್ತಲ್ಲ ಇವ್ರದ್ದು ಐತಿ ಅದಕ್ಕಾಗಿನ ಕರ್ಸ್ಕೊಂಡಾರ ಅಂತಂದು ನಾನು ಸುಮ್ಮನೆ ವಾಪಸ್ ಬಂದುಬಿಟ್ಟೆ. ಸುಮ್ಮನೆ ಇಲ್ಲ ಅಂತಂದು ಹೇಳಿ ಯಾಕೆ ಸುಮ್ಮನೆ ಕೆಟ್ಟಕ್ಕಾಗಲಿ ಅಂದು ಮುಂದೆ ಯಾವಾಗಾರ ನೋಡಿದ್ರೆ ಅತ್ತೇನರ ಒಂದು ಹೇಳಿದ್ರ ಅಂತಂದು ಬಂದೆ ನೋಡು. ಹಂಗೇನು? ಅದಕ್ಕಾಗಿನ ಯಾವಾಗ ಕರೀಲ್ದ ಇವಾಗ ಬಂದು ನಿಮ್ಮ ತಮ್ಮ ಇಷ್ಟೆಲ್ಲ ಅಕ್ಕನ ಮೇಲೆ ಪ್ರೀತಿ ಐತೆ ನಂಗೆ ನಾಟಕ ಮಾಡ್ಕೊಂತ ಮಾತಾಡೋಣ. ನೋಡ ಅವ ಇಷ್ಟು ದಿನ ಅಕ್ಕ ಬೇಡಾಗಿದ್ಲು, ಈಗ ಮತ್ತೆ ಹೊಲ ಬೇಕಲ್ಲ, ಅದಕ್ಕಾಗಿನ ನೀ ಸೈನ್ ಮಾಡಿದ್ರೆ ಮುಗೀತು, ನಿನ್ನೇನು ಕ್ಯಾರ್ ಅನ್ನಂಗಿಲ್ಲ ಅವರು. ಅದೇನೋ ಅಂತಾರಲ್ಲ, ಈಗಿನ ಕಾಲದಾಗ ಲಾಭ ಇಲ್ದಂಗೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ನೋಡಿ ಸ್ಮೈಲ್ ಕೂಡ ಕೊಡೋಂಗಿಲ್ಲ ಅಂತಾರಲ್ಲ, ಹಂಗಾತ್ ನೋಡಿ. ಬೇರೆ ಹೊರಗ್ನವ್ರಿಗೇನು ನಮ್ಮ ಸಂಬಂಧಗಳದಾಗ ಹಂಗೆ ಲಾಭ ಇಲ್ದಂಗೆ ಯಾರನ್ನೂ ಮಾತಾಡ್ಸಂಗಿಲ್ಲ. ನನಗೂ ಭಾಳ ಬೇಜಾರಾಗ್ಬಿಡ್ತು ನೋಡ. ನಾನೆಲ್ಲೋ ಭಾಳ ದಿನ ಆಗೈತಿ ಅಕ್ಕನ ಪ್ರೀತಿ ಇಲ್ದಂಗೆ ಭಾಳ ಕೊರ್ಗ್ಯಾನಂತ ನಾನು ಅನ್ಕೊಂಡು ನಾನು ಎಷ್ಟು ಇದು ಮಾಡಿದ್ರೆ ಅವ್ರ ಪ್ರೀತಿಗೆ ಬೆಲೆ ಕೊಡೋರಲ್ಲ, ಬರೀ ದುಡ್ಡಿಗೆ ಆಸ್ತಿಗೆ ಅದಕ್ಕೆ ಬೆಲೆ ಕೊಡೋರು. ಹಂಗೆ ಹಾಕಬೇಕಾಗಿದ್ರೆ ಅವ್ರು ಯಾವಾಗೋ ಮಾಡ್ತಿದ್ರು. ಅಲ್ಲ ಈಗ ಅದು ಕರೆಕ್ಟಾಗಿ ಮಾತಾಡ್ಸ್ಕೊಂತಿದ್ದು ನಾನೇನು ಅವ್ರ ತಮ್ಮ ಅಂತಲೇ ಇದು ಮಾಡ್ತಿದ್ದೆ. ಆದ್ರೆ ಅವ್ರಿಗೆ ಅಕ್ಕನ ಮ್ಯಾಗಲ ಪ್ರೀತಿಗಲ್ಲ ಮಾತಾಡ್ಸಕತ್ತಿರೋದು. ಅವ್ರಿಗೀಗ ಹೊಲಕ್ಕೆ ಸೈನ್ ಮಾಡ್ಬೇಕಾಗಿತ್ತಲ್ಲ, ನನ್ನ ಸೈನ್ ಇಲ್ದಂಗೆ ಮಾಡೋಕ್ಕೂ ಬಿಡಲ್ಲ, ಏನೂ ಮಾಡೋಕ್ಕೂ ಬರೋಂಗಿಲ್ಲಲ್ಲ. ಅದಕ್ಕೆ ಈಗ ನಾನು ಕಳ್ಸೋದು ಕರ್ಕೊಂಬರೋದು ಮಾಡಕತ್ತಾರ ಅಷ್ಟೆ. ಯವ್ವ ಹೋಗ್ಬಿಡು, ಆ ಬೇಜಾರು ತಗೊಂಡು ಏನು ಮಾಡ್ತೀವಿ ಅವ್ರಿಗೆ. ನಿನ್ನ ಬ್ಯಾಡಗೆ ಅಂದ್ರೆ ನೀನು ಯಾಕೆ ಅಷ್ಟಿದು ಮಾಡ್ತಿ? ಇಷ್ಟು ದಿನ ಹೆಂಗಿದ್ದೆ ಹಂಗಿಡು. ಸೊಲೋತ್ ನಂಗೆ ಹಳೆಯ ಸಿಕ್ಕನ ಅವನ ತಮ್ಮ ಅಂತ ತಿಳ್ಕೊಂಬಿಡು ಅಷ್ಟೇ, ಇನ್ನೇನು ಮಾಡೋಕ್ಕಾಗಂಗಿಲ್ಲ ನೋಡು. ನೀನು ಆದರೂ ಸುಮ್ಮನೆ ಬಿಡಬೇಡ. ಹೊಲ ಮಾರ್ತೀಯಲ್ಲ, ಅರ್ಧಾರ ಸ್ವಲ್ಪ ಕಾಲು ಭಾಗರ ಕೇಳು, ಅರ್ಧಾರ ಕೇಳು, ಇಲ್ಲಾಂದ್ರೆ ಇಷ್ಟಿಷ್ಟು ದುಡ್ಡು ಕೊಟ್ಬಿಡು ಅಂತಂದು ಕೇಳೇ ಇಸ್ಕೊಂಡ್ಬಿಡು. ಏನರ ತವ್ರ ಮನೆಗೆ ಬರೋಂಗಿಲ್ಲ, ಈಗ ಬರೋದವ, ಮುಂದೆ ಯಾವಾಗ ಬರೋಕ್ಕಾಗಲ್ಲ, ಬಿಡೋಕ್ಕಾಗಂಗಿಲ್ಲ. ಈಗೇನು ಅವ್ರ ಮುಂದೆಲ್ಲ ನಾವು ನೋಡ್ಕೊಂತ ಬಿಡ್ತಂತಾರ. ಈಗ ಕೊಟ್ಟು ಮಾತು ನಾಳೆ ಅಂತರಂಗಿಲ್ಲ ಅಂತದ್ರಾಗ ಮಾತು ನಂಬಿ ಸುಮ್ಮನೆ ಸೈನ್ ಮಾಡೋಕೆ ಹೋಗ್ಬೇಡ ನೀನು. ಇಷ್ಟು ದುಡ್ಡು ಅಂತಂದೇಳಿ ಇಸ್ಕೊಂಡಿದ್ಮ್ಯಾಗ ಸುಮ್ಮನೆ ಸೈನ್ ಮಾಡು. ಟೈಮ್ ಹಿಂಗೆ ಇರ್ತೈತೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಸ್ವಲ್ಪ ಹಿಂದಕ್ಕಂದು ಇಟ್ಕೋಬೇಕಲ್ಲವ, ಇದಕ್ಕರಾಗಲಿ ಹೊಲಾರಾಗಲಿ ದುಡ್ಡರ ಆಗಲಿ. ಹೌದು, ನಿನ್ನ ಮಗಳು ಬಂದಿಲ್ಲಲ್ಲ? ಇಲ್ಲ ಸೀತಕ್ಕ ಬಂದಿಲ್ಲ. ಅಂದ್ರೆ ಮತ್ತೆ ಆಷಾಢ ಅಂದ್ರೆ ಅತ್ತಿ ಸಸಿ ಇರಬಾರ್ದಲ್ಲ. ಇವ್ರಿಗೆ ಅಲ್ಲಿ ಅಪ್ಪ ಅಮ್ಮ ಇಬ್ಬರು ಇಲ್ಲಲ್ಲ, ಮತ್ತು ಗಂಡ ಇಂತ ಅಷ್ಟೇ ಅಲ್ಲಿರೋದು. ಏನು ನಡೀತದೆ ಬಿಡವ, ಏನಾಗಂಗಿಲ್ಲ. ಇವ್ರು ನೋಡಿದ್ರೆ ಊಟ ತಿಂಡಿ ಇವ್ರಿಗೆಲ್ಲ ಹೊರಗಿನ ಸರಿ ಆಗಂಗಿಲ್ಲ. ಮನೆ ಬಂದಾಗೂ ಒಂದು 15-20 ದಿನ ಇಲ್ಲೇ ಅದನಿ. ಎಕ್ಸಾಮಿಗೆ ಬಂದಾಗ ಏನು ನಡೀತೈತಾಗ ಏನಾಗಲ್ಲ ಅಂತಂತಂದ್ಲ. ಮತ್ತು ನಾನು ಸುಮ್ಮನೆ ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ಗಂಡ ಅಂತೀಯಲ್ಲ ಏನಾಗಲ್ಲ ನಡೀತೈತೆ ಅಂತಂದು. ಹೌದೇನಾ? ಹೋಗಿ ಬಿಡು ಮತ್ತೆ.
ಸೀತಕ್ಕ ಪ್ಯಾಟಾಗ ಬರ್ತೀಯ ನೀನು ಏನಾರ ಕೆಲಸ ಐತೆ ಏನಾರ ತಗೊಳದೈತೆ ಪ್ಯಾಟ್ಯಾಗ ಏನು ಕೆಲಸ ಇಲ್ಲ ಬಿಡಲ್ಲ, ಯಾಕೆ ಪ್ಯಾಟಿಗೆ ಹೊಂಟಿ ನೀನು? ನಿನ್ನೆ ನಾನು ಮಧ್ಯಾಹ್ನ ಅಡುಗೆ ಮಾಡ್ಕೊಂತ ಕೂತಿದ್ರೆ ಈಕೆ ಬಂದಿದ್ಲು ಸರೋಜ. ನಾ ಹಬ್ಬಕ್ಕೆ ಸೀರೆ ತಗೋಬೇಕಂತ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಅವಾಗೆಲ್ಲ ತಗೊಳಕ್ಕೆ ಹೋದ್ರೆ ಸುಮ್ಮನೆ ಹಬ್ಬಕ್ಕೆ ಬಂದು ರಶ್ ಇರ್ತೈತಿ. ಆಮೇಲೆ 500-600 ಸೀರೆನ 800-900 ಹೇಳ್ತಾರೆ. ಈಗ ಬಿಡ್ದಿಂದಾಗ ತಗೊಂಡ್ರೆ ಚೆನ್ನಾಗಿರೋ ಸೀರೆ ನೋಡ್ಬೋದು, ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿ ಆದರೂ ನೋಡಿ ಹುಡುಕಿ ತರ್ಬೋದು. ಸುಮ್ಮನೆ ಅವಾಗ ಅರ್ಜೆಂಟಿಗೆ ತರಕ್ಕೆ ಹೋದ್ರೆ ಎಷ್ಟು ರೇಟ್ ಆದರೂ ತರಬೇಕಾಕತಿ. ಸುಮ್ಮನೆ ನಮಗೆ ಅದನ್ನ ತಗೋಬೇಕು ಇದನ್ನ ತಗೋಬೇಕು, ಹಣ್ಣು ಅದು ಇದು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಅವಸರದಾಗ ಹುಡ್ಕೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಸುಮ್ಮನೆ ಅವಸರಕ್ಕೆ ಎಂಥದೋ ಒಂದು ತರಬೇಕಾಕತಿ. ಅದಕ್ಕೆ ಈಗ ಫ್ರೀ ಇದ್ದಾಗ ಹೋಗಿ ತಂದುಬಿಡೋನು ಬರ್ತೀನಿ ಅಂತಂದು ಕೇಳಕ್ಕೆ ಬಂದಿದ್ಲ. ನಾನು ಮತ್ತೆ ನಿನಗೆ ಫೋನ್ ಮಾಡ್ಕೊಂಡು ಅನ್ಕೊಂಡೆ, ನೀವು ಮತ್ತೆ ದೇವ್ರಿಗೆ ಹೋಗಿ ಬಂದಿರಲ್ಲ ಅನ್ಲಕ್ಕಿ ಬರ್ತಾರೆ ಏನಂತಂದು ಕೇಳಿದೆ. ನಾನು ಅಂದೆ ಬರ್ತಾರೆ ಇಲ್ಲಪ್ಪ ಕೇಳ್ತಾನೆ ಅಂದೆ, ಇವತ್ತು ಬೆಳಗ್ಗೆ ಹೇಳ್ತಾನೆ ಅಂದೆ. ನಾನು ಹಂಗೆ ಹಾಲು ತರಕೊಂತಿದ್ದಲ್ಲ, ನೀನು ಹೊರಗೆ ಕುಂತಿದ್ದಲ್ಲ, ಕೇಳಿ ಹೋದ್ರ ತಂದು ಕೇಳಕತ್ತಿದ್ದೆ ನೋಡಿ. ಖಾಲಿ ಇದ್ರೆ ಹೋಗಿ ಬಂದ್ಬಿಡೋಣ ಬಾ. ಹೌದು ನೋಡ್ರಿ, ನಾನು ಮತ್ತು ತಗೋಬೇಕು. ಒಂದು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾನಲ್ಲ ನಾನು, ಪಂಚಮಿ ಹಬ್ಬಕ್ಕೆ ನನಗೇನು ತಗೊಳಲ್ಲಪ್ಪ. ಸೀರೆ ಏನು ಬೇಕಾದಷ್ಟು ಅದು. ನಾ ಇನ್ನೊಂದು ಸೀರೆ ಅಂತಂದ್ರೆ ಏನಿಲ್ಲ, ನಮ್ಮ ಮನೆಯವ್ರು ಏನಿಲ್ಲ ಹಂಗೆ ಅಟ್ಟಿಜಿರಿ ತಂದು ಎಲ್ಲ ಒಂದು ಬೆಂಕಿ ಸುಟ್ಬಿಡ್ತಾರೆ ನೋಡಿ ಸೀರೆಗಳನ್ನೆಲ್ಲ ಅಂತಂದು ಭಯಕತ್ಬಿಟ್ಟಾರೆ ಮೊನ್ನೆ. ನಾನು ಸೀರೆ ನೋಡ್ತೇನೆ ಅದೇ ಅಂದದಕ್ಕೆ ಸೀರೆ ನನಗೇನು ತಗೊಳಂಗಿಲ್ಲ. ಹೆಂಗಿದ್ರು ದೇವ್ರಿಗೆ ಉಡಿಸ್ತಾವಲ್ಲ, ಅದು ನಾನು ಅದು ಉಟ್ಕೊತಾನೆ, ನನ್ನ ಮಗಳಾದ್ರೂ ಉಟ್ಕೊತಾರ. ಇವತ್ತು ಹೊಂಟಿರ ಪ್ಯಾಟಿಗೆ? ಇವತ್ತು ಹೋಗೋಣ ಅಂದಿಲ್ಲ. ಮತ್ತೆ ಹೆಂಗೆ ನೀವು ಬರ್ತೀರಂದ್ರೆ ನಾವು ಎಲ್ಲರೂ ಹೋಗ್ಬರೋಣ ಅಂತ ಆಕಿಗೆ ಹೇಳ್ತೇನೆ. ಮತ್ತೆ ಅಲ್ಲಿ ಮುಂದ್ಕೆ ಐತಲ್ಲ ಮನೆ ಅಂಗಡಿ ಇದ್ರಿಗೆ, ಅವ್ರ ಅಂಗಡಿ ದಾಟಿ ಹೋಗ್ಬೇಕಲ್ಲ ಹಾಲು ತರಕ. ಬೆಳಗ್ಗೆ ಬರ್ತಾನೆ ತಗೊಳ್ಳುವ ಹೇಳ್ತಾನೆ ಅಂದಿದ್ದೆ. ಗೌರಕ್ಕ ನೀನು ಬರ್ತೀಯ? ನಾನು ತಗೋಬೇಕು, ಭಾಳ ದಿನ ಆಗಿ ತಗೊಂಡಿಲ್ಲ. ತಗೊಂತಾನೆ ಮತ್ತು ನೀವೆಲ್ಲರೂ ಕೇಳಂದ್ರೆ ಹಂಗೆ ಬರ್ತಾನಂತೆ. ಯಾವ್ದಾರ ನನಗೆ ಇಷ್ಟ ಆದ್ರೆ ಒಂದು ತಗೊಂತಾನಂತೆ. ಸರಿ ಹಂಗಾದ್ರೆ ನಾನು ಹೇಳ್ತಾನಂತೆ ಆಕಿಗೆ. ರೆಡಿ ಆಗಿರಿ. ಟಿಫನ್ ಎಲ್ಲ ಆಗೈತೆ ನಿಂದು? ಆಗೈತೆ ಅಂದೆಲ್ಲ. ಇನ್ನೂ ಈಗ 8:30 ಆಗೈತಿ. 10:30 11 ಗಂಟೆ ಅನ್ನೋದಕ್ಕೆ ಹೋಗೋಣಂತಗ. ಬಿಸಿಲೇನು ಅಷ್ಟಿಲ್ಲ, ಸ್ವಲ್ಪ ಮಳೆ ಮಾಡೋದಂಗೆ ಆಗೈತಿ. 10:30 11 ಗಂಟೆಗೆ ಹೋದ್ರೆ ಮತ್ತೆ 12:30 ಹಿಂಗೆ ಬಂದುಬಿಡ್ತದೆ. ಭಾಳ ಹೊತ್ತೇನು ಆಗಲ್ಲ. ಮತ್ತೇನು ತಗೊಳೋದಿಲ್ಲ, ಸೀರೆ ಅಷ್ಟಲ್ಲ ನೋಡೋದು. ಬೇಗ ಹೋಗಿ ತಗೊಂಬಂದ್ಬಿಡೋಣಂತೆ. ಸರಿ ಹಂಗಾದ್ರೆ ನಾನು ಹಾಲು ತಗೊಂಡಕ್ಕೀಗ ಹೇಳಿ ಹಂಗೆ ಮನೆಗೆ ಹೋಗ್ತಾನಂತೆ. ಟಿಫನ್ ಆಗಿಲ್ಲ ಏನು ನಿಂದು? ಅಯ್ಯ ಇಲ್ಲಿ ಬಿಡ ಸೀತಕ್ಕ, ನಾನು ಅವಲಕ್ಕಿ ಮಾಡ್ಕೊಂಡ್ರೆ ತಂದು ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೆಚ್ಕೊಂಡು ಕುತ್ಕೊಂಡೆ. ಈಕಿಗೆ ಹಿಂಗೆ ಬರೋದು ನೋಡಿದೆ, ಕಾಣಿಸ್ತಾ ಅಲ್ಲಿ ಕಿಟಕಿಯಾಗ ಹಿಂಗೆ ಅಡುಗೆ ಮನೆ ನಿಂತ ಕಾಣಿಸ್ತಲ್ಲ ನಿಮ್ಮ ಮನೆ ಕಡೆ ಬಂದಿರೋದು. ಅದಕ್ಕಾಗಿ ನಾನು ನೋಡಿದೆ, ಹೋದಾರ ಬಂದ್ರೆ ಆ ತಡೆ ಅಂತಂದೇಳಿ ಹಂಗೆ ಬಂದೆ ನೋಡಿ. ನಾನು ಮತ್ತೆ ಹೋಗಿ ಈಗ ಅವಲಕ್ಕಿ ಮಾಡ್ಕೊಂಡು ತಿಂದು, ನಮ್ಮ ಮನೆಯವರಿಲ್ಲ ಅದೇನೋ ಆಕಳಿಗೇನೋ ಹುಲ್ಲು ಮೇವು ತರ್ಕೊಂಡು ಹೊರ ಕಡೆ ಹೋಗ್ಯಾರ. ಅವ್ರೇನು ಬರಂಗಿಲ್ಲ ಈಗ, ಮತ್ತು ಬಂದ್ರೆ 3-4 ಗಂಟೆಗೆ ಬರೋದು ಮಧ್ಯಾಹ್ನ. ಬೇಕಾದ್ರೆ ಪೇಟೆಗೆ ಹೋಗಿ ಬಂದು ಅವ್ರಿಗೇನ ಮುದ್ದೆ ಗಿದ್ದಿ ಏನಾರ ಮಾಡ್ತಾನಂತೆ. ಬೇಳೆ ಸಾರು ಐತೆ ಹಂಗಿದ್ರು, ಅವ್ರೇನು ಅದು ಬೇಕು ಇದು ಬೇಕು ಅನ್ನಂಗಿಲ್ಲ, ಮುದ್ದೆ ಮಾಡಿಬಿಡ್ತಾನಂತೆ ಒಂಥರ. ನಾನೀಗ ಅವಲಕ್ಕಿ ತಿಂದು ನಂಗೆ ರೆಡಿ ಆಗಿಬಿಡ್ತಾನೆ ತಗ, ಹೋಗಿ ಬಂದುಬಿಡೋಣಂತೆ. ಸರಿ ಹಂಗಾದ್ರೆ ನನ್ನ ಮಗಳು ಕೇಳ್ತಾನೆ ಬರ್ತಾಳೆ ಏನು ಮಾಡ್ತಾಳೆ. ಬಂದ್ರೆ ಕರ್ಕೊಂಬರ್ತೀನಿ, ಇಲ್ಲಾಂದ್ರೆ ಇರಲಿ ಮನ್ಯಾಗ. ಸರಿ ಬರ್ತಾನೆ ಸೀತಕ್ಕ, ರೆಡಿ ಆಗಿರು ಹೋಗೋಣಂತೆ. ರಮ್ಯಾ 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 ಏನು ಮಾಡಕತ್ತಿ? ಈ ಹುಡುಗಿಗಂದ್ರೆ ಕಿವಿನೇ ಕೇಳಿಸಂಗಿಲ್ಲ, ಅನ್ನಂಗಿಲ್ಲ ಅನ್ನಂಗಿಲ್ಲ. ರಮ್ಯಾ ಏನಾಗೈತಿ ನಿನ್ನ ಕಿವಿ ಕೇಳಿಸ್ತೀವಿಲ್ಲ? ಅವಾಗಿಂದ ರಮ್ಯಾ ರಮ್ಯಾ ಅನ್ನಕತ್ತೀನಿ, ಮಾತಾಡಕ್ಕೆ ಬರಂಗಿಲ್ಲ. ಏನು? ಏನಿಲ್ಲ, ನಾವು ಪೇಟೆಗೆ ಹೋಗಿ ಬರ್ತಾರೆ ನೋಡು, ಗಿರ್ಜಾ ಕಾಂಟಿ, ನಾನು ಆಮೇಲೆ ಗೌರಕ್ಕ, ಸರೋಜ ಆಂಟಿ ಅದಾರಲ್ಲ ಅವರು ಏನೋ ಸೀರೆ ತಗೋಬೇಕಂತೆ. ಅದಕ್ಕೆ ಪೇಟೆಗೆ ಹೋಗಿ ಬರೋಣ ಅಂದಾಳ. ಬರ್ತೀಯ ನೀನು? ಹೋಗಿ ಬರೋಣಂತ ಬಾ. ನೀನು ಒಂದು ಯಾವ್ದಾರ ಸೀರೆ ಚೆನ್ನಾಗಿದ್ರೆ ತಗೋವಂತ ಒಂದು. ಹೋಗಬೇ ಒಲ್ಲು, ನೀವು ಹೋಗಿ ಬರ್ರಿ. ಅಯ್ಯ ಮಕ್ಕಳಿಗೆ ಹಂಗೆ ಮಾಡ್ಕೊಂಡಿ, ಏನಾಯ್ತು? ಏನಿಲ್ಲ. ಗೊತ್ತಾಗ ಫೋನ್ ಮಾಡಿರ್ತೀಯ ಅವನಿಗೆ, ವಿಜಯ್ಗೆ ಫೋನ್ ಎತ್ತಿರಂಗಿಲ್ಲ, ಅದಕ್ಕೆ ಮಕ್ಕ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡು. ಅಲ್ಲಲ್ಲೇ ನೀನಂತೂ ಮನೆಗೆ ಇರ್ತಿ, ತಾಸ್ಕೊಂಬ ಫೋನ್ ಇಟ್ಕೊಂಡು ಕುಂದಿರ್ತಿ. ಮನೆಗಿಂದ ಏನು ಕೆಲಸ ಮಾಡ್ಕೊಂಡ್ರ ತಂದು ಒಂದೊಂದು ಕೆಲಸ ಆಗತ್ತೆ, ಮೊಬೈಲ್ ಇಟ್ಕೊಂಡು ಕುಂದಿರ್ತೀವಿ. ಪಾಪ ಅವರು ಹೊರಗೆ ಗಂಡ್ಮಕ್ಳು ಹೊರಗೆ ಹೋಗಿರ್ತಾರೆ, ಅವ್ರು ಇವ್ರು ಇರ್ತಾರೆ. ಅವಾಗ ಬರೀ ಫೋನ್ ಇಟ್ಕೊಂಡು ಕುಂದ್ರಕತ್ತೇನು? ನಾನೇನು ತಾಸುಗಟ್ಟಲೆ ಮಾತಾಡ್ತೇನೇನು? ಒಂದು 2 ನಿಮಿಷ ಇಲ್ಲ 1 ನಿಮಿಷ ಮಾತಾಡ್ತೇನೆ ಅಷ್ಟೇ. ಏತ್ ಮಾಡಕ್ಕೆ ಏನಾಗತ್ತಿ? ನಾವು ಅಂತವಿಲ್ಲ ಮನೆಗಿದ್ದಾಗ, ಅವ್ರು ಹೊರಗಿದ್ದಾಗ ನಂಗೆ ಏನೋ ಯಾರಿಗೆ ಗೊತ್ತು. ಈಗ ನೋಡಿ ನಾವೇ ಪೇಟೆಗೆ ಹೋಗಿರ್ತೀವಿ, ಫೋನ್ ಮಾಡಿದ್ರೆ ಯಾರನ್ನ ನಿಮ್ಮ ಆಂಟಿಯರಾಗಲಿ ದೊಡ್ಡಮ್ಮರಾಗಲಿ ಯಾರನ್ನ ಫೋನ್ ಮಾಡಿ ಎತ್ತು ಮಾತಾಡ್ತೇವೇನು? ಮನೆಗೆ ಹೋದ್ಮೇಲೆ ಮಾತಾಡಿದ್ರೆ ಆತನ ಸುಮ್ಮನೆ ಆಗಂಗಿಲ್ಲ. ಹೊರಗಿದ್ದಾಗ ಮತ್ತೆ ಹಂಗದು, ಅದನ್ನ ಬೇಜಾರು ಮಾಡ್ಕೊಂತ ಕುಂದ್ರಬೇಡ. ಆಮೇಲೆ ಫ್ರೀ ಆದ್ಮೇಲೆ ಹಚ್ತಾನ ಬಾ, ಹೋಗಿ ಬರೋಣ. ಬೇಜಾರು ಸುಮ್ಮನೆ ಮನೆಗೆ ಏನು ಮಾಡ್ತೀವಿ ಹೋಗ್ಬೇಕೆ? ನಿಮ್ಮ ಅಪ್ಪನೂ ಆ ಕಡೆ ಹೊಲದ ಕಡೆ ಹೋಗ್ಯಾನ, ಯಾವಾಗ ಬರ್ತಾನೆ ಏನು? ಹೋಗಿ ಬರೋಣ ಬಾ. ಸರಿ ಬರ್ತೇನೆ. ಆದ್ರೆ ನಂದು ಇದೇ ಡ್ರೆಸ್ ನೋಡಿ, ಆ ಡ್ರೆಸ್ ಈ ಡ್ರೆಸ್ ಹಾಕೋಂಗಿಲ್ಲ. ನಾನು ಇದೇ ಹೆಂಗಿದ್ರೆ ಇದೆ ವೇರಿಗೆಲ್ಲ ಮ್ಯಾಚಿಂಗ್ ಐತಿ, ಇದೇ ಡ್ರೆಸ್ ಹಾಕಿ ಬರ್ತಾನೆ ನೋಡಿ. ಬೇರೆ ಡ್ರೆಸ್ ಹಾಕಿ ಅದನ್ನ ಅಂತಂದ್ರೆ ನಾನು ಬರಂಗಿಲ್ಲ ನೋಡು. ಯವ್ವ ತಾಯಿ ಅದನ್ನ ಹಾಕ್ಯಂಬ, ನಾನೆಲ್ಲಿ ಬೇರೆ ಹಾಕ್ಯಂಬಂದೆ. ಯಾರನ್ನ ಡ್ರೆಸ್ ಇಲ್ಲ ಅಂತಂದ್ರೆ ಇದು ಮಾಡ್ತಾರೆ, ಜಗಳ ಮಾಡ್ತಾರೆ. ಯಾವ್ದಾರು ಚೆನ್ನಾಗಿರೋ ಡ್ರೆಸ್ ಹಾಕ್ಯಾರಿ ಹೊರಗೆ ಹೋಗ್ರ ಅಂತಂದ್ರೆ ಹಾಕಿಣಕ್ಕೂ ಜಗಳ ನಿಂದು. ಹೋಗ್ಬಿಡು ಸುಮ್ಮನೆ. ಟೀಚರ್ ಗಿಟ್ಟಿಲ್ಲ ಅಂತಂದೊಂದು ಉದ್ದಿನ ಕಡೆ ಹಚ್ಚಿ ಪೂಜೆ ಮಾಡಿಬಿಡು. ಮತ್ತೆ ಈಗ ಹೋಗಿ ಕರಕ್ಕೆ ಮತ್ತೆ ಪೇಟೆಗೆ ಹೋಗಿ ಬಂದಮೇಲೆ ಮತ್ತೆ ಹೊಸ ಡ್ರೆಸ್ ಅದು ಬಿಚ್ಚಿ ಬೇರೆದಕ್ಕೆ ಅಂತಿ ಹೋಗೋಬೇ ಆಗ್ಲಲ್ಲ. ಯಾರು ಚೇಂಜ್ ಮಾಡ್ಕೊಂತ ಕುಂದಿರ್ತಾರೆ. ಹೆಂಗ ಮಾಡವ? ಮಮ್ಮಿ ಅದು ನಿಜ. ನಾನೇನೋ ಮನೆಗೆ ಇರ್ತೀನಿ, ಏನು ಕೆಲಸ ಹೆಚ್ಚು ಕಮ್ಮಿ ಮಾಡೋಂಗಿಲ್ಲ, ಏನಿಲ್ಲ. ಒಂದು ಕೆಲಸ ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತು ಮೊಬೈಲ್ ಇಟ್ಕೊಂಡು ಕುಂತಿರ್ತೀನಿ. ನಾವು ಎಲ್ಲರ ಹೊರಗೆ ಹೋದಾಗ ಜಾಸ್ತಿ ಫೋನ ನೋಡೋಂಗಿಲ್ಲ. ಯಾವ್ದಾರ 1-2 ಕೆಲಸಕ್ಕೆ ಹೋದ್ರೆ ಬಿಸಿ ಅಂತಂದೇಳಿ ಅವತ್ತಿಂದ ಜಾಸ್ತಿ ಫೋನೇ ಯೂಸ್ ಮಾಡಿರಂಗಿಲ್ಲ. ಹೊರಗೆ ಹೋದಿನ ಇವ್ರು ಬರೀ ಹೊರಗೆ ಇರ್ತಾರೆ. ಎಷ್ಟು ಬಿಸಿ ಇರ್ತೀನೋ ಅದ್ರಾಗ ಬೇರೆ 108 ಟೆನ್ಷನ್. ಹೋಗ್ಬಿಡು, ಫ್ರೀ ಆದಾಗ ಮಾಡ್ತಾನೆ.
ನನಗೆ ಹೆಂಗಿದ್ರು ಬೇಜಾರಾಗಿತ್ತು ಕರೆಕ್ಟಾಗಿ ಹೋಗಿ ಜ್ಯೂಸ್ ಮಮ್ಮಿ ಕರ್ಕೊಂಡು ಹೋಗಿ ಭಾಳ ದಿನ ಜ್ಯೂಸ್ ಕುಡಿದಿಲ್ಲ ಜ್ಯೂಸ್ ಕುಡಿದು ಏನಾದರೂ ತಿನ್ನೋದಿದ್ರೆ ತಿಂದು ಬಂದುಬಿಡ್ತೇನೆ. ಅಷ್ಟೊತ್ತಿಗೆ ಅವನು ಫ್ರೀ ಆದರೆ ಮಾಡ್ತಾನೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಕ್ಕ ಆದರೂ ತೊಗೊಂತೀಯಾ ಹಂಗೆ ಕುಂದಿರ್ತೀಯಾ? ಹಾಂ, ತಲೆ ಬಾಚ್ಕೊಂಡು ಮುಖ ತೊಗೊಂಬರ್ತೇನೆ.